ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದೆ. ಇಲ್ಲಿ ತರಕಾರಿ ಸಂತೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಗಸಗಸೆ ಮರ ಕಣ್ಣಿಗೆ ಬಿತ್ತು. ತಾವೆಲ್ಲ ನೋಡಿರ್ಬೋದು. ಗಸಗಸೆ ಮರ, ಇದರ ಹಣ್ಣು ತುಂಬ ರುಚಿಯಾಗಿರುತ್ತೆ. ಕೆಂಪು ಕಲರು ಬರುತ್ತೆ. ಅದರ ಬೀಜಗಳು ಗಸಗಸೆ ಟೈಪ್ ಇರೋದ್ರಿಂದ ಗಸಗಸೆ ಮರ ಅಂತ ನಾವು ಆಡು ಭಾಷೆಯಲ್ಲಿ ಕರಿತೀವಿ. ಇತ್ತೀಚೆಗೆ ಇದು ತ್ವರಿತವಾಗಿ ಬೆಳೀತಾ ಇದೆ, ಜನಪ್ರಿಯತೆ ಕೂಡ ಬೆಳ್ಕೊತಾ ಇದೆ. ಇದು ನಮ್ಮ ದೇಶದಲ್ಲ, ದಕ್ಷಿಣ ಅಮೆರಿಕಾದ ಸಸ್ಯ. ಈ ಮರ ನೆರಳು ಕೊಡುತ್ತೆ ಮತ್ತು ಇದರ ಹಣ್ಣು ಕೆಂಪಾಗಿರುತ್ತೆ. ಹುಡುಗರು ಈ ಹಣ್ಣನ್ನು ತಿಂತಾರೆ ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಈ ಹಣ್ಣನ್ನು ತಿಂತವೆ. ಮತ್ತು ಇದು ಔಷಧೀಯ ಸಸ್ಯ ಕೂಡ. ಅನೇಕ ರೋಗಗಳು ಇದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಗಸಗಸೆ ಮರ ಅಂತಾರೆ, ಛತ್ರಿ ಮರ ಅಂತಾರೆ, ಕೋಗಿಲೆ ಮರ ಅಂತಾರೆ. ಕೋಗಿಲೆಗಳು, ಬಾವಲಿಗಳು, ಪ್ರಾಣಿ ಪಕ್ಷಿಗಳು ಈ ಹಣ್ಣನ್ನು ತಿಂತವೆ. ಒಂದು ರೀತಿಯ ಛತ್ರಿ ಇರೋದ್ರಿಂದ ಛತ್ರಿ ಮರ ಕೂಡ ಅಂತ ಇದನ್ನು ಕರೀತಾರೆ. ಸ್ನೇಹಿತರೆ, ಪ್ರಕೃತಿ ನಮಗೆ ಅನೇಕ ಮರಗಳನ್ನು ನೀಡುತ್ತೆ. ಅನೇಕ ಮರಗಳಲ್ಲಿರುವ ಔಷಧೀಯ ಸಸ್ಯಗಳನ್ನು ಕೂಡ ನಮಗೆ ನೀಡುತ್ತೆ. ಆದರೆ ನಮಗೆ ಗೊತ್ತಾಗಲ್ಲ ಯಾವ ಮರದಲ್ಲಿ ಯಾವ ಎಲೆಗಳಿದ್ದಾವೆ, ಅವರು ಏನೇನು ಉಪಯೋಗಕ್ಕೆ ಬರ್ತವೆ, ಯಾವ್ಯಾವ ರೋಗಕ್ಕೆ ಬರ್ತವೆ, ಅದರ ಎಲೆಗಳು ಯಾವ ರೋಗಕ್ಕೆ ಉಪಶಮನಗಳಾಗುತ್ತವೆ. ನೋಡಿ, ಪ್ರಕೃತಿ ತನ್ನ ಕಾರ್ಯಕ್ಷಮತೆಯನ್ನು ಮಾನವ ಜನಾಂಗಕ್ಕೆ ಎಲ್ಲರಿಗೂ ನೀಡುತ್ತೆ. ಯಾವ್ಯಾವ ಎಲೆಗಳಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಯಾವ್ಯಾವ ಗಿಡ ಮರಗಳಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಗಸಗಸೆ ಮರ ತುಂಬ ಔಷಧೀಯ ಮರ ಇದು. ಇದರ ಎಲೆಗಳಲ್ಲಿ ಅನೇಕ ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಷ್ಟು ಮಾಹಿತಿ ಇತ್ತು ನನಗೆ. ಅಕಸ್ಮಾತ್ ಬೇರೆ ಮಾಹಿತಿ ಇದ್ದರೆ ದಯಮಾಡಿ ಕಾಮೆಂಟ್ ಮಾಡಿ. ಹೆಚ್ಚು ನಾನು ಸಸ್ಯಗಳ ಬಗ್ಗೆ ಹೋಗ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.